ಪೊಲೀಸ್ ಠಾಣೆಯಿಂದ ಪೋಕ್ಸೋ ಆರೋಪಿ ಪರಾರಿಯಾದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಫ್ಜಲ್ಪುರ ಠಾಣಾ ಪಿಎಸ್ಐ ಹಾಗೆ ಕಾನ್ಸ್ಟೇಬಲ್ ಅಮಾನತು ಆದೇಶ ಹೊರಡಿಸಲಾಗಿದೆ. ಪೊಲೀಸ್ ಠಾಣೆಯಿಂದ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿ ಎಸ್ಕೇಪ್ ಆಗಿದ್ರು. ಪೊಲೀಸ್ ಠಾಣೆಯಿಂದ ಎಸ್ಕೇಪ್ ಆದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಫ್ಜಲ್ಪುರ ಠಾಣಾ ಪಿಎಸ್ಐ ಹಾಗೆ ಕಾನ್ಸ್ಟೇಬಲ್ ಅಮಾನತು ಆದೇಶ ಹೊರಡಿಸಲಾಗಿದೆ. ಪವರ್ ಟಿವಿ ವರದಿಗೆ ಎಚ್ಚೆತ್ತು ಕ್ರಮ ಕೈಗೊಂಡ ಅಧಿಕಾರಿಗಳು. ಪಿಎಸ್ಐ ಸೋಮಲಿಂಗ ಒಡೆಯರ್ ಸೇರಿ 3 ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗಿರುವುದು, 2 ಹೋಮ್ ಗಾರ್ಡ್ಸ್ ಕೂಡ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಲಾಗಿದೆ. ಅಮಾನತು ಮಾಡಿ ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಆದೇಶ ಹೊರಡಿಸಿರುವುದು. ಅತ್ತ ಪರಾರಿಯಾಗಿದ್ದ ಆರೋಪಿ ಮಂಜುನಾಥನನ್ನ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸ್ ಠಾಣೆಯಿಂದ ತಪ್ಪಿಸಿಕೊಂಡಿದ್ರು. ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ಪೊಲೀಸ್ ಠಾಣೆಯಿಂದ ಪೋಕ್ಸೋ ಆರೋಪಿಯೊಬ್ಬ ಅಂದರೆ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಪೊಲೀಸರು ಗೊತ್ತಾಗದ ಹಾಗೆ ಕೈಯಿಂದ ಆ ಕೈ ಕೊಳವನ್ನು ಕಳಚಿಕೊಂಡು ಠಾಣೆಯಿಂದಲೇ ಆ ಮರದ ಕೊಂಬೆಯ ಸಹಾಯದಿಂದ ಹೊರಗಡೆ ಎಸ್ಕೇಪ್ ಆಗಿ ಓಡೋ ಹೋಗಿದ್ದ. ಅದಾದ ನಂತರದಲ್ಲಿ ಪೊಲೀಸರ ತ್ವರಿತ ಕಾರ್ಯಾಚರಣೆಯಿಂದ ಆತನನ್ನು ಕೆಲವೇ ಗಂಟೆಗಳಲ್ಲಿ ಅರೆಸ್ಟ್ ಮಾಡಿದ್ರು. ಸದ್ಯ ಅತ್ತ ಪರಾರಿಯಾಗಿದ್ದ ಆರೋಪಿ ಮಂಜುನಾಥ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಯು ಕೈಕುಳವನ್ನ ಬಿಡಿಸ್ಕೊಂಡು ಠಾಣೆಯ 2ನೇ ಮಹಡಿಯ ಅಂಚಿಗೆ ಬರ್ತಾನೆ. ಅದಾದ ನಂತರದಲ್ಲಿ ಇದ್ದಂಥ ಮರದ ಕೊಂಬೆಯ ಸಹಾಯದಿಂದ ಕೆಳಗಿಳಿದು ಓಡೋಗಿದ್ದ. ಈ ಎಲ್ಲ ದೃಶ್ಯ ಏನಿದೆ ಆತನ ಆಕ್ಟಿವಿಟೀಸ್ ಎಲ್ಲ CCTV ಕ್ಯಾಪ್ಚರ್ ಮಾಡ್ಕೊಂಡಿತ್ತು. ಅದಾದ ನಂತರದಲ್ಲಿ ಪೊಲೀಸರ ಅಮಾನತು ಕೂಡ ಆಗಿತ್ತು. ಕರ್ತವ್ಯ ಲೋಪ ಹಾಗೆ ನಿರ್ಲಕ್ಷ್ಯ ಆರೋಪದ ಮೇಲೆ ಹೆಡ್ ಕಾನ್ಸ್ಟೇಬಲ್ ಜೊತೆಗೆ PC-ಗಳ ಅಮಾನತು ಕೂಡ ಆಗಿತ್ತು. ಅದಾದ ನಂತರದಲ್ಲಿ ಹಿರಿಯ ಅಧಿಕಾರಿಗಳಿಗೂ ಕೂಡ ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಕೂಡ ಕೊಟ್ಟಿದ್ರು. ಈಗ ಮತ್ತೆ ಆತನನ್ನ ಹುಡುಕಿ ಮರುಬಂಧನ ಕೂಡ ಆಗಿತ್ತು. ಸದ್ಯ ಪವರ್ ಟಿವಿ ವರದಿಯನ್ನ ಬಿತ್ತರಿಸಿದ ನಂತರದಲ್ಲಿ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮವನ್ನು ಕೈಗೊಂಡಿರುವುದು. 3 ದಿನದ ಹಿಂದೆ ಆತ ಎಸ್ಕೇಪ್ ಆಗಿದ್ದ. ಸದ್ಯ ಆತನನ್ನ ಮತ್ತೆ ಎಡೆಮುರಿ ಕಟ್ಟಿ ಮತ್ತೆ ಮರುಬಂಧನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ಆತ ತಪ್ಪಿಸ್ಕೊಂಡು ಎಲ್ಲೂ ಹೋಗಿದ್ದ, ಅಧಿಕಾರಿಗಳು ಯಾವ ರೀತಿ ಕ್ರಮ ತೆಗೆದುಕೊಂಡ್ರು, ವಿಚಾರಣೆ ಯಾವ ಹಂತಕ್ಕೆ ಬಂದು ನಿಂತಿದೆ? ಡೈನಾ, ಕಳೆದ 3 ದಿನಗಳ ಹಿಂದೆ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ಪೊಲೀಸ್ ಠಾಣೆಯಿಂದ ಪೋಕ್ಸೋ ಪ್ರಕರಣದ ಆರೋಪಿಯನ್ನು ಮಂಜುನಾಥ್ ಇದ್ದಾರೆ. ಆತನನ್ನ ಏನೊಂದು ಅಪ್ರಾಪ್ತ ಬಾಲಕಿಯನ್ನ ಓಡಿಸಿಕೊಂಡು ಹೋದ ಪ್ರಕರಣಕ್ಕೆ ಸಂಬಂಧಿಸಿದೆ. ಆತನನ್ನ ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ಕಷ್ಟಪಟ್ಟು ಪೊಲೀಸರು ಏನೊಂದು ಬಂಧಿಸಿ ಕರೆತಿದ್ದರು. ಈ ಸಂದರ್ಭದಲ್ಲಿ ಅವನನ್ನ ಅಂದ್ರೆ ನೆಕ್ಸ್ಟ್ ಡೇ ಅವನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಿತ್ತು. ಆದ್ರೆ ಅದರ ಮಧ್ಯರಾತ್ರಿ ಏನೊಂದು ಪೊಲೀಸರು ಸಾಕಷ್ಟು ನಿರ್ಲಕ್ಷ್ಯ ವಹಿಸಿದ್ರು. ಆತನ ಪೊಲೀಸ್ ಠಾಣೆಯಲ್ಲಿ ಇಟ್ಟಿದ್ದಾಗ ಪೊಲೀಸರು ಮಧ್ಯರಾತ್ರಿ 3 ಗಂಟೆಗೆ ಅಷ್ಟೊತ್ತಿಗೆ ಅವರು ನಿದ್ರೆಗೆ ಜಾರಿದ್ರು. ಈ ಸಂದರ್ಭದಲ್ಲಿ ಆತ ಏನು ಆರೋಪಿ ಮಂಜುನಾಥ್ ಇದ್ದಾನೆ ಆತ ತನ್ನ ಕೈಕೊಳಗಳನ್ನು ಬಿಚ್ಚಿಕೊಂಡು ಅದರಿಂದ ಪರಾರಿಯಾಗಿದ್ದನು. ಘಟನೆಗೆ ಸಂಬಂಧಿಸಿದಂತೆ ಏನೊಂದು ಡಿವೈಎಸ್ಪಿ ಆದಂತ ತಮ್ಮರ ಪಾಟೀಲ್ ಅವರು ಕೂಡ ಈ ಬಗ್ಗೆ ಒಂದು ತನಿಖೆಯನ್ನು ಕೂಡ ನಡೆಸಿದ್ದರು. ತನಿಖೆ ನಡೆಸಿದ ಬಳಿಕ ಆರೋಪಿಯನ್ನ ಅಫ್ಜಲ್ಪುರ ತಾಲೂಕಿನ ಏನೊಂದು ಗ್ರಾಮವೊಂದರಲ್ಲಿ ಆತನನ್ನ ಬಂಧಿಸಿದ್ದರು. ಅದಾದ ಬಳಿಕ ಏನೊಂದು ಆರೋಪಿ ಪರಾರಿಯಾಗಲು ಏನೊಂದು ನಿರ್ಲಕ್ಷ್ಯ ವಹಿಸಿದ ಹಿನ್ನೆಲೆಯಲ್ಲಿ ಅಫ್ಜಲ್ಪುರ ಪೊಲೀಸ್ ಠಾಣೆ PSI ಸೋಮಲಿಂಗ ಒಡೆಯರ್ ಸೇರಿದಂತೆ ಮತ್ತು ಏನೊಂದು 3 ಜನ ಕಾನ್ಸ್ಟೇಬಲ್ ಹಾಗೂ 2 ಹೋಮ್ಗಾರ್ಡ್ಗಳನ್ನ ಅಮಾನತು ಮಾಡಿ ಕಲಬುರಗಿ SP ಆದೇಶ ಹೊರಡಿಸಿದ್ದಾರೆ. ಯಾಕಂದ್ರೆ ಗೃಹ ಸಚಿವರ ತವರಲ್ಲಿ ಪೊಲೀಸರು ಸಾಕಷ್ಟು ರೀತಿಯಲ್ಲಿ ಒಂದು ಅಲರ್ಟ್ ಆಗಿ ಕೆಲಸ ಮಾಡಬೇಕು. ಆದ್ರೆ ಪೊಲೀಸ್ ಠಾಣೆಯಲ್ಲಿದ್ದಂತ ಆರೋಪಿ ಏನೊಂದು ಪೊಲೀಸರ ನಿರ್ಲಕ್ಷ್ಯದಿಂದ ಪರಾರಿಯಾಗಿದ್ದಾರೆ. ಸಾಕಷ್ಟು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಮತ್ತೆ ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಏನೊಂದು ಕರ್ತವ್ಯ ಲೋಪದಡಿ PSI ಸೋಮಲಿಂಗ ಒಡೆಯರ್ ಸೇರಿದಂತೆ 3 ಕಾನ್ಸ್ಟೇಬಲ್ ಹಾಗೂ 2 ಹೋಮ್ಗಾರ್ಡ್ಗಳನ್ನ ಅಮಾನತು ಮಾಡಿ SP ಆದೇಶ ಹೊರಡಿಸಿದೆ. ಸದ್ಯ ಇನ್ನೊಂದು ಆರೋಪಿ ಮಂಜುನಾಥನ್ನ ಅಫ್ಜಲ್ಪುರ ತಾಲೂಕಿನ ತೆಲುಣಗಿ ಗ್ರಾಮದ ಬಳಿ ನಿನ್ನೆ ಅಫ್ಜಲ್ಪುರ ಠಾಣೆ ಪೊಲೀಸರು ಬಂಧಿಸಿದರು. ಡೇನಾ. ಅನಿಲ್ ಸ್ವಾಮಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ